ಸಹಜವಾಗಿ ಹೆಂಡತಿ ಅಂದಾಗ ಸರ್ ಅದು ಹಳೆ ಕಾಲ ಇರ್ಬೋದು ಈಗಿನ ಕಾಲ ಇರ್ಬೋದು ಬೇಕಾಗಿರೋ ಡಿಮಾಂಡ್ಸ್ ಅಥವಾ ಬೇಡಿಕೆಗಳನ್ನು ನೇರವಾಗಿ ಹೇಳೋದು. ಆ, ನೋಡಿ ನೀವು ದೊಡ್ಡ ದೊಡ್ಡ ರಾಜಕೀಯದಲ್ಲಿ ಪೊಸಿಷನ್ಸ್ಗಳನ್ನು ತೊಗೊಂಡ್ರು ನನಗೆ ಅಂತ ಒಂದು ಮನೆ ಇಲ್ಲ ಅಥವಾ ನನಗೆ ಇಂಥದ್ದು ಬೇಕು ಕೊಡಿ ಈ ಥರದ್ದೇನು ಇರ್ತಿರ್ಲಿಲ್ವಾ? ಆ ಮನೆ ವಿಷಯಕ್ಕೆ ಇವರು ಅವರನ್ನ ಕೇಳಕ್ಕೆ ಹೋಗ್ಲಿಲ್ಲ. ಹೌದು. ಬರೀ ಕೊರ್ಗೋರು ಕೊರಗವರು ಹ್ಮ್ ಒಂದು ಸಲ ಎಕ್ಸ್ಪ್ರೆಸ್ ಮಾಡೋದು, ಒಂದು ಅಕ್ಕಿ ಹ್ಮ್ ತನಗೋಸ್ಕರ ಒಂದು ಗೂಡು ಮಾಡ್ಕೊಳ್ಳುತ್ತೆ. ನೋಡಿ ಸೂಕ್ಷ್ಮವಾಗಿ ಅರ್ಥ ಮಾಡಿಸೋದು. ನಮಗೆ ಅಂತ ಒಂದು ಗೂಡಿಲ್ಲ ನಮಗೆ, ನಾವು ಅಕ್ಕಿಗಿಂತ ಕಡೆ ಆದ್ವಿ ನಾವು ಇಲ್ಲಿ ಅಂತ ಎಕ್ಸ್ಪ್ರೆಸ್ ಮಾಡೋದು. ಅದಕ್ಕೆ ಅವರು ಏನೋ ಅವ್ರ ಫಿಲಾಸಫಿಕಲ್ ಸಿದ್ಧಾಂತಗಳು ಮನೆ ಇದು ಸುಮ್ಮನೆ ಅಂತ ಹೇಳಿದ್ರೆ ಸುಮ್ಮನೆ ನಕ್ಕೊಂಡು ಸುಮ್ಮನೆ ಬಿಡೋರು. ಅವ್ರಿಗೆ ರಾಜಕೀಯ ಈ ಜನಗಳಿಗೆ ಏನಾರ ಮಾಡ್ಬೇಕು, ಸೊಸೈಟಿ ಅಷ್ಟೇ ತಲೆಯಲ್ಲಿ ಓಡ್ತಾ ಇದ್ದಿದ್ದ ಹೊರತು ಮನೆ ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಅವ್ರಿಗೆ ಏನಿಲ್ಲ ಅವ್ರಿಗೆ ಏನಾರ ಮಾಡ್ಕೊಡ್ಬೇಕು ಇವ್ರಿಗೆ ಅವರು ಯಾವತ್ತೂ ಯೋಚನೆ ಮಾಡಿದವರಲ್ಲ ದೇವೇಗೌಡರು. ಹಾಗಾಗಿ ಅವರೇ ತಕ್ಕನಾಗಿ ಅವ್ರ ಹೆಂಡತಿ ನನಗೆ ಒಡವೆ ಮಾಡಿಸ್ಕೊಡ್ಲಿಲ್ಲ, ನನಗೆ ಅಬ್ರಾಡ್ ಅಲ್ಲೇ ಕರ್ಕೊಂಡು ಹೋಗ್ಲಿಲ್ಲ, ನನಗೆ ಆಸ್ತಿ ಕೊಡಿಸ್ಲಿಲ್ಲ, ಆ ತರ ಯಾವತ್ತೂ ಇವರು ಅವ್ರಿಗೂ ಆಸೆ ಇರ್ಲಿಲ್ಲ. ಅವ್ರಿಗೆ ಸಹಜವಾಗಿ ಆಸೆ ಅನ್ನೋದು ಯಾವ ಮನುಷ್ಯನಿಗೆ ಇರಲ್ಲ ಸರ್, ಎಲ್ಲರಿಗೂ ಇದ್ದೇ ಇರುತ್ತೆ. ಇತ್ತೇನೋ ಅಲ್ಲಿ ನಾನ್ ನಿಮಗ್ ಕೇಳೋದು ಅಲ್ಲ, ಸಹಜವಾಗಿ ಇತ್ತು ಅನ್ಸುತ್ತೆ. ಬಟ್ ಅವರು ಇವ್ರದ ಮೈಂಡ್ ಸೆಟ್ ನೋಡ್ಕೊಂಡು ಇವರು ಯಾವತ್ತೂ ಅವ್ರಿಗೆ ನಾನು ನನ್ನ ಅನುಭವದಲ್ಲಿ ಯಾವತ್ತೂ ಅವ್ರಿಗೆ ಕೇಳಲಿಲ್ಲ, ಮತ್ತೆ ನಾವು ನೋಡ್ಲೂ ಇಲ್ಲ ಅದನ್ನ.